ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಮಂತ್ರಶಕ್ತಿ ಕಥಾಮಾಲಿಕೆಯಲ್ಲಿ ಕೊನೆಯ ಪುಸ್ತಕವಾದ ಪೂಜಾ ತಂತ್ರದ 2ನೇ ಭಾಗಕ್ಕೆ ಇವತ್ತು ಬರ್ತಾ ಇದ್ದೀವಿ. ಸೀತಾರಾಮಯ್ಯ ಅವರು ಸಾವಿನ ಒಂದು ಬಾಗಿಲಲ್ಲಿ ನಿಂತ್ಕೊಂಡಿರ್ತಾರೆ. 3-4 ದಿನ ಮಾತು ನಿಂತು ಹೋಗಿರುತ್ತೆ. ಆ ನಂತರ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಸುಶೀಲಾ ಅಂತ ಕೂಗ್ತಾರೆ. ಆಕೆಗೂ ಆನಂದ ಆಗತ್ತೆ. ಎಂದು ಮಾತಾಡದೇ ಇದ್ದರು ಇವತ್ತು ಕರೆದ್ರಲ್ಲ ಅಂತ ಅಂದ್ಕೊಂಡಾಗ, ನಾನು ಕಾಮಪಶುವನ್ನು ಹೆಚ್ಚು ದಿನ ಇರೋಕ್ಕೆ ಸಾಧ್ಯ ಇಲ್ಲ, ಭೂಮಿಗೆ ಭಾರವಾಗಿ ನಾನು ಬದುಕಿರ್ಲಾರೆ ಅಂತ ಇನ್ನೇನೋ ಹೇಳಕ್ಕೆ ಹೋದಾಗ ಆಕೆ ಅವ್ರ ಹತ್ತಿರಕ್ಕೆ ಬಂದು ಅವರ ಬಾಯಿ ಮೇಲೆ ತಮ್ಮ ಹಸ್ತವನ್ನು ಇಡ್ತಾರೆ. ನಿಮಿಷದ ಮೌನದ ಬಳಿಕ ತಮ್ಮ ಬಾಯಿ ಮುಚ್ಚಿದ್ದ ಸುಶೀಲಮ್ಮನವರ ಹಸ್ತವನ್ನು ಅಂತ ಮೃದುವಾಗಿ ಮುಟ್ತಾರೆ. ಅದನ್ನು ತಮ್ಮ ಎದೆ ಮೇಲೆ ಇಟ್ಕೊಳ್ತಾರೆ. ಹೇಳ್ತಾರೆ, ನನ್ನ ಮಾತು ಕೇಳೋಕ್ಕೂ ಕೂಡ ನಿಂಗೆ ಬೇಜಾರ ಸುಶೀಲಾ ಅಂದಾಗ, ಬೇಜಾರಲ್ಲ, ದುಃಖ ಆಗ್ತಾ ಇದೆ ಅಂತ ಆಕೆ ಮೆಲುಧ್ವನಿಯಲ್ಲಿ ನಿಧಾನವಾಗಿ ನುಡಿತಾರೆ. ದುಃಖನ ನನ್ನ ಕೈ ಹಿಡಿದಿದ್ದಕ್ಕೆ ಪ್ರತಿಯಾಗಿ ನಿನಗೆ ನಾನು ಕೊಟ್ಟ ಬಳುವಳಿ ಬರೀ ದುಃಖನೇ ಅಲ್ವೇ ಅಂತ ಅಂದಾಗ, ಇಲ್ಲ ಇಲ್ಲ ಅಂತ ಆಕೆ ಕೂಗ್ತಾರೆ. ಯಾಕೆ ಸುಶೀಲಾ ಹೀಗೆ ಕೂಗ್ತಾ ಇದೆಯಾ ಅಂತ ಕೇಳಿದಾಗ, ಹೌದು, ನೀವಿಂಥ ಮಾತಾಡಿದ್ರೆ ನನಗೆ ಬಹಳ ದುಃಖ ಆಗುತ್ತೆ ಅಂತ ಹೇಳಿದಾಗ, ನಿಜ ಸುಶೀಲಾ, ನಿನ್ನ ಸಮಸ್ತ ದುಃಖಕ್ಕೂ ನಾನೇ ಕಾರಣ ಅಂತ ಆತ ಹೇಳ್ತಾರೆ. ಆ ಮಾತನ್ನು ಮಾತ್ರ ದಯವಿಟ್ಟು ಇನ್ನೊಂದ್ಸಲ ಹೇಳಬೇಡಿ ಅಂತ ಆಕೆ ಹೇಳಿದಾಗ, ಯಾಕೆ, ನಿಜ ಸಂಗತಿಯನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಹೌದು, ನೀವು ಹೇಳ್ತಾ ಇರೋದು ನಿಜ ಸಂಗತಿ ಅಲ್ಲ ಅಂತ ಆಕೆ ಹೇಳಿದಾಗ, ಮತ್ತೆ ಇನ್ನೇನು ಅಂದಾಗ, ನನ್ನ ದುಃಖಕ್ಕೆ ನಾನೇ ಕಾರಣ, ನೀವು ಅಲ್ವೇ ಅಲ್ಲ. ನಿಮ್ಮ ಕೈ ಹಿಡ್ದಿದ್ರಿಂದಲೇ ನನಗೆ ದುಃಖ ಬಂತು ಅಂದರೆ ದೇವರು ಕೂಡ ಚಪ್ಪಾಳೆ ತೊಟ್ಕೊಂಡು ಅಣಕದ ನಗೆ ನಗ್ತಾನೆ. ಯಾವ ಜನ್ಮದಲ್ಲಿ ನಾನು ಯಾವ ಕರ್ಮ ಮಾಡಿದ್ನೋ ಈ ಜನ್ಮದಲ್ಲಿ ಇಷ್ಟರ ಮಟ್ಟಿಗಾದರೂ ಕಳೆಯೋದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿದ್ರಿ, ನನ್ನ ಕೈ ಹಿಡಿದ್ರಿ. ಆದರೆ ನಿಮ್ಮ ಈ ಮಹೋಪಕಾರಕ್ಕೆ ಪ್ರತಿಯಾಗಿ ನಾನೇನು ಮಾಡೋಕ್ಕೆ ಸಾಧ್ಯ ಆಗ್ತಿಲ್ವಲ್ಲ. ಒಂದು ಸ್ವಲ್ಪನೂ ನಿಮ್ಮ ಪಾದಸೇವೆಯನ್ನು ಮಾಡಿ ಋಣದ ಒಂದು ಅಣುವನ್ನು ತೀರ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ ನಂಗೆ ದುಃಖ ಆಗ್ತಿದೆ ಅಂತ ಸುಶೀಲಮ್ಮ ಅವರು ಹೇಳ್ತಾರೆ. ಇವ್ರ ಮಾತನ್ನು ಕೇಳಿ ಸೀತಾರಾಮಯ್ಯಂಗೆ ಮಾತೇ ಹೊರಡೋದಿಲ್ಲ. ಜ್ಞಾನದ ಗಣಿಯಾಗಿರುವ ಈ ಮಹಾಸಾಧ್ವಿಯ ಅಂತರಂಗದ ಅರಮನೆಯ ಅಚ್ಚುಕಟ್ಟನ್ನು ಇಷ್ಟು ವರ್ಷನೂ ತಾನು ಕಾಣದೆ ಹೋದ್ನಲ್ಲ ಅಂತ ಅವ್ರ ಮನಸ್ಸು ತಹತಹಿಸುತ್ತೆ. ಆಗ ಸುಶೀಲಮ್ಮ ಕೂಡ ಮಾತು ಮುಂದುವರಿಸ್ತಾರೆ. ಜನ್ಮ ಜನ್ಮಾಂತರದಲ್ಲೂ ನೀವೇ ನನಗೆ ಪತಿಯಾಗಿರಬೇಕು ಅಂತ ದೇವರಲ್ಲೂ ಬೇಡ್ಕೋತೀನಿ. ನಾನು ಈ ನನ್ನ ಒಂದೇ ಒಂದು ಕೋರಿಕೆಯನ್ನು ಭಗವಂತ ನಡೆಸ್ಕೊಟ್ರೆ ಸಾಕು, ನನಗೆ ಸಮಸ್ತ ಸೌಭಾಗ್ಯನ ದೊರೆತ ಹಾಗೆ ಆಗುತ್ತೆ. ಆಗ್ಲಾದರೂ ನಿಮ್ಮ ಪಾದ ಸೇವೆ ಮಾಡಿ ಪುಣ್ಯ ಕಟ್ಕೊಂಡು ನಾನು ಮುಕ್ತಳಾಗ್ತೀನಿ ಅಂತ ಹೇಳ್ತಾಳೆ. ಆಗ ಆತ ಹೇಳ್ತಾರೆ, ನಿಜ ಸುಶೀಲಾ, ನೀನು ಮುಕ್ತಳಾಗ್ತೀಯ, ಜೊತೆಗೆ ನನ್ನನ್ನು ಮುಕ್ತನನ್ನಾಗಿ ಮಾಡ್ತೀಯ, ಇದರಲ್ಲಿ ಸಂದೇಹನೇ ಇಲ್ಲ. ಏಕೆಂದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿನೇ 4 ದಿನದ ಹಿಂದೆ ಈ ಸಂಗತಿಯನ್ನು ನನಗೆ ಅಪ್ಪಣೆ ಕೊಡಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಈ ಮಾತು ಕೇಳಿ ಸುಶೀಲಮ್ಮಂಗೆ ಆಶ್ಚರ್ಯ ಆಗುತ್ತೆ. ಗಂಡನನ್ನೇ ಬೆರಗು ಗಣ್ಣಿಂದ ನೋಡ್ತಾರೆ. ಆಗ ಆತ ಹೇಳ್ತಾರೆ, ಹೌದು ಸುಶೀಲಾ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಜವಾಗ್ಲೂ ಆವತ್ತು ರಾತ್ರಿ ಅಂದರೆ ಸುಮಾರು 4 ದಿನದ ಹಿಂದೆ ನನ್ನ ಕನಸಲ್ಲಿ ಚಂದೂರಯ್ಯ ಕಾಣಿಸ್ಕೊಂಡಿದ್ದ. ಅವನು ನನ್ನನ್ನು ನಿನ್ನನ್ನು ಆಂಜನೇಯ ದೇವರ ಗುಡಿಗೆ ಕರ್ಕೊಂಡು ಹೋಗಿ ಸ್ವಾಮಿಗೆ ಮಹಾಮಂಗಳಾಭಿಷೇಕ ಮಾಡಿಸ್ದ. ಚೆನ್ನೇಗೌಡ ವೆಂಕಪ್ಪ ಕೂಡ ನಮ್ಮ ಜೊತೆಗೆ ಬಂದಿದ್ರು ಅಂತ ಹೇಳಿಬಿಟ್ಟು ತಾವು ಕಂಡಂತಹ ಕನಸಿನ ಕೆಲವು ಅಪ್ರಿಯ ಸಂಗತಿಗಳನ್ನು ಮುಚ್ಚಿಟ್ಟು ಬಹಳ ಜಾಗರೂಕತೆಯಿಂದ ಆತ ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೇನಾಯಿತು ಅಂತ ಆಕೆ ಕೇಳಿದಾಗ, ಮುಂದೆ ಹೇಳಬೇಕಾದದ್ರಲ್ಲಿ ಹೆಚ್ಚು ಭಾಗ ಅಪ್ರಿಯ ಸಂಗತಿಗಳು ಇದ್ದುದರಿಂದ ಆತನಿಗೆ ಏನು ಹೇಳಬೇಕು ತೋಚದೆ ಸ್ವಲ್ಪ ತಡವರಿಸ್ತಾರೆ. ಹೇಳಿಂದರೆ ಮುಂದೇನಾಯಿತು ಅಂತ ಆಕೆ ಮತ್ತೆ ಒತ್ತಾಯ ಮಾಡಿದಾಗ, ಅಷ್ಟೇ ಸುಶೀಲಾ, ಇನ್ನೇನೂ ಇಲ್ಲ. ಅಭಿಷೇಕ ಆದಮೇಲೆ ಮಂಗಳಾರತಿ ಆಯಿತು. ನಾನು ಮಂಗಳಾರತಿ ಕಣ್ಗೊತ್ಕೊಂಡೆ. ಆಂಜನೇಯ ದೇವರನ್ನ 2 ಕ್ಷಣ ಒಂದೇ ಸಮಯ ನೋಡಿದೆ. ನೋಡ್ತಾ ನೋಡ್ತಾ ಗರ್ಭಗುಡಿ ಕಡೆಯಿಂದ ಗಟ್ಟಿಯಾದ ಧ್ವನಿಯಲ್ಲಿ ಮಾತು ಕೇಳಿಸ್ತು ಅಂತ ಹೇಳ್ತಾರೆ. ಅದೇನು ಮಾತು, ಬೇಗ ಹೇಳಿ ಸ್ವಾಮಿ ಅಂತ ಹೇಳ್ಬಿಟ್ಟು ತನ್ನ ಗಂಡನ ಮುಖದಲ್ಲಿ ಆಂಜನೇಯ ದೇವರನ್ನು ಚಿತ್ರಿಸ್ಕೊಂಡು ಕಾತುರ ಬೆರೆತ ದೈನ್ಯದ ಧ್ವನಿಯಲ್ಲಿ ಕುತೂಹಲವನ್ನು ತಡಿಲಾದ್ರೆ ಸುಶೀಲಮ್ಮ ಕೇಳ್ತಾರೆ. ಆಗ ಸೀತಾರಾಮಯ್ಯ ಹೇಳ್ತಾರೆ, ನಿನ್ನ ಹೆಂಡತಿಯ ಪುಣ್ಯದಿಂದಲೇ ನೀನು ಇದುವರೆಗೂ ಸುಖ ಅನುಭವಿಸಿದ್ಯಾ. ಪಾಪಿಯಾದ ನಿನಗೆ ಆ ಪುಣ್ಯವತಿಯಿಂದಲೇ ಮುಕ್ತಿ ದೊರಿಬೇಕು ಸೀತಾರಾಮ ಅಂತ ಹೇಳಿಬಿಟ್ಟು ಮಹಾಸ್ವಾಮಿ ಹೇಳ್ದ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಹೇಳ್ತಾರೆ. ಅಯ್ಯೋ ಸ್ವಾಮಿ, ನೀವೆಷ್ಟು ಮಹಾಭಾಗ್ಯವಂತರು. ದೇವರ ಧ್ವನಿ ನಿಮ್ಮ ಕಿವಿಗೆ ಬಿದ್ದಿದೆ, ನೀವು ಅದರಿಂದಲೇ ಮುಕ್ತರಾಗ್ಬಿಟ್ಟಿದ್ದೀರಾ. ಈಗ ನಿಮ್ಮ ಕೃಪಾ ಕಟಾಕ್ಷದಿಂದ ನಾನು ಮುಕ್ತಳಾಗಬೇಕು ಅಂತ ಹೇಳಿಬಿಟ್ಟು ಗಂಡನ ಕಾಲನ್ನು ಆಕೆ ಬಿಗಿದಪ್ಕೊಂತಾರೆ. ಸುಶೀಲಾ ಅಂತ ಹೇಳಿಬಿಟ್ಟು
ಪತ್ನಿಯ ಮುಂದಲೆಯನ್ನು ನೇವರಿಸಿ ಸಮಾಧಾನ ಮಾಡಬೇಕು ಅನ್ನೋ ಹಂಬಲದಿಂದ ಹಾಸಿಗೆ ಮೇಲೆ ಎದ್ದು ಕೂತ್ಕೊಳ್ಳೋಕೆ ಅಂತ ಸೀತಾರಾಮಯ್ಯ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಸಾಧ್ಯ ಆಗದೆ ಹಾಗೆ ಉರುಳ್ಕೊಳ್ತಾರೆ. ಸುಶೀಲಮ್ಮ ಮಾತ್ರ ಅದನ್ನು ಗಮನಿಸೋದೇ ಇಲ್ಲ. ಗಂಡನ ಪಾದಗಳ ಮೇಲೆ ತಲೆಯನ್ನು ಮೇಲೆತ್ತಿದೆ ಯಾವುದೋ ಧ್ಯಾನದಲ್ಲಿ ಮೈಮರೆತಿರ್ತಾರೆ. ಮೌನ ಸಾಮ್ರಾಜ್ಯ ತಾನೇ ತಾನಾಗಿ ಮೆರೀತಾ ಇರುತ್ತೆ. ಸೀತಾರಾಮಯ್ಯ ತಮ್ಮ ಮಾರ್ಮಿಕ ಮನಸ್ಸಿನ ಕಣಕಣವನ್ನು ಭೇದಿಸೋಕ್ಕೆ ಶುರು ಮಾಡ್ಕೊತಾರೆ. ಮೌನವಾಗೇನೆ ಕಣ್ಣು ಬಾಯುಗಳ ನಡುವೆ ಭೂತಾಕಾರವಾಗಿ ನಿಂತ್ಕೊಂಡು ತಮ್ಮ ವ್ಯಕ್ತಿತ್ವವನ್ನೇ ಗಡಗಡ ನಡುಗಿಸ್ತಾ ಇರೋ ಅವರ ಮನಸ್ಸಿನ ಬಗ್ಗೆನೇ ಅವರಿಗೆ ತುಂಬ ಜುಗುಪ್ಸೆ ಆಗಿರುತ್ತೆ. ಆವತ್ತಿನ ರಾತ್ರಿ ಅವರ ಒಳಗಣ್ಣು ಕಂಡ ಕನಸಿನ ಚಿತ್ರವನ್ನು ಅವರ ಮನಸ್ಸು ತನ್ನ ಪಟಲದ ಮೇಲೆ ಸ್ಪಷ್ಟವಾಗಿ ಅಚ್ಚುತ್ತಿದ್ರು ಕೂಡ ಅದನ್ನು ಮಾತಿನ ಮುಖಾಂತರ ಹೇಳಿ ಸುಶೀಲಮ್ಮನ ಮುಂದೆ ಅದನ್ನು ಬಿಚ್ಚಿಡೋಕ್ಕೆ ಅವ್ರ ಕೈಲಿ ಸಾಧ್ಯನೇ ಆಗೋದಿಲ್ಲ. ಆ ರಾತ್ರಿ ಕನಸು ಏನಾಗಿರುತ್ತೆ ಅಂದರೆ, ಕಬ್ಬಿಣವನ್ನು ಕನಕವಾಗಿ ಮಾರ್ಪಾಟು ಮಾಡಿದಂತಹ ಸ್ಪರ್ಶಮಣಿ ಅಂತ ಆ ದಿವ್ಯ ಸುಂದರ ಕನಸು ಸೀತಾರಾಮಯ್ಯನವರ ಈ ಒಂದು ಜೀವನವನ್ನು ಸತ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಒಂದು ಕನಸಾಗಿರುತ್ತೆ. ಆಹಾ, ಎಂಥ ದಿವ್ಯ ಕನಸದು ಅಂತ ಮತ್ತೆ ಸೀತಾರಾಮಯ್ಯ ಅದನ್ನು ನೆನೆಸ್ಕೊಳ್ತಾರೆ. ಓಹೋ, ಈ ಸಲ ಅಮ್ಮಣ್ಣಿಯವ್ರನ್ನ ಕರ್ಕೊಂಡು ಬಂದಿದ್ದೀರಾ? ತುಂಬ ಸಂತೋಷ ಸ್ವಾಮಿ ಅಂತ ಗೌಡ್ರು ಹೇಳ್ದಂಗೆ ಅನ್ನಿಸ್ತವ್ರಿಗೆ. ಹೌದು ಗೌಡ್ರೆ, ಏನೋ ಇಲ್ಲಿಗೆ ಬರಬೇಕು ಅಂತ ತುಂಬ ಆಸೆ ಪಟ್ಲು, ಕರ್ಕೊಂಡು ಬಂದೆ ಅಂಥೇಳಿ ಇವ್ರು ಹೇಳಿರ್ತಾರೆ. ಒಳ್ಳೇದು ಮಾಡಿದ್ರಿ ಸ್ವಾಮಿ ಅಂತ ಚೆನ್ನೇಗೌಡರು ಹೇಳಿರ್ತಾರೆ. ಗೌಡ್ರೆ, ಅವಳು ಚಂದೂರಯ್ಯನನ್ನು ನೋಡಬೇಕಂತೆ, ದಯವಿಟ್ಟು ಕರೆಸ್ತೀರಾ ಅಂತ ಸೀತಾರಾಮಯ್ಯ ಅವರು ಹೇಳೋಷ್ಟರಲ್ಲಿ, ಅವ್ರ ಮಾತು ಮುಗಿಯೋಷ್ಟಲ್ಲೇ ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಚಂದೂರಯ್ಯ ಅಲ್ಲಿ ಪ್ರತ್ಯಕ್ಷ ಆಗಿರ್ತಾನೆ. ಈಗ ನೋಡಿ ಇಲ್ಲಿಗೆ ಬಂದಿದ್ದಾನೆ ಚಂದೂರಯ್ಯ ಅಂತ ಗೌಡರು ಆಶ್ಚರ್ಯ ಧ್ವನಿಯಲ್ಲಿ ಹೇಳಿದಾಗ ಒಳಗಡೆ ಈತ ಸುಶೀಲಮ್ಮ ಅಂಗಳಕ್ಕೆ ಧಾವಿಸಿ ಬಂದಿರ್ತಾರೆ. ಮುಗುಳ್ನಾಗೆ ನಗ್ತಾ ನಿಂತಿದ್ದ ಚಂದೂರಯ್ಯನನ್ನು ನೋಡಿ, ನಮಸ್ಕಾರ ಚಂದೂರಯ್ಯವರೇ, ಕುಳಿತುಕೊಳ್ಳಿ ಅಂದ್ಬಿಟ್ಟು ಸೀತಾರಾಮಯ್ಯ ಹೇಳಿರ್ತಾರೆ. ಮುಗುಳ್ನಾಗೆ ನಗ್ತಾನೆ ಗೌಡರಿಗೆ ಸ್ವಲ್ಪ ದೂರದಲ್ಲಿ ಚಂದೂರಯ್ಯ ಕೂತ್ಕೊಂಡಿರ್ತಾನೆ. ಅವರನ್ನೇ ನೋಡ್ತಾ ದಿವ್ಯಾನಂದ ಪರವಶರಾಗಿದ್ದ ಸುಶೀಲಮ್ಮ ಅವರ ಕಣ್ಣುಗಳಿಂದ ಕೂಡ 2 ಹನಿ ಉದುರುತ್ತೆ. ಯಾಕೆ ಸುಶೀಲ, ಅಳ್ತಿದ್ಯಾ ಅಂತ ಇವ್ರು ಕೇಳಿದಾಗ, ಇಲ್ಲ, ಆನಂದಿಸ್ತಾ ಇದ್ದೀನಿ, ಇಂಥ ಮಹಾತ್ಮನನ್ನು ಕಂಡು ನನ್ನ ಜನ್ಮ ಧನ್ಯ ಆಯಿತು ಅಂತ ಸಂತೋಷ ಪಡ್ತಿದ್ದೀನಿ ಅಂತ ಆಕೆ ಹೇಳಿದಾಗ, ಅಯ್ಯೋ ಹುಚ್ಚಿ ಅಂತ ಈತ ಮೆಲುನಗೆ ನಕ್ಕಿರ್ತಾರೆ. ಸುಶೀಲಮ್ಮ ಸೆರಗಿನಿಂದ ಕಣ್ಣು ಒರೆಸ್ಕೊಂಡು ಹೇಳ್ತಾರೆ, ಇವತ್ತು ಆಂಜನೇಯ ಸ್ವಾಮಿಗೆ ಮಹಾಭಿಷೇಕ ಮಾಡಿಸೋಣ್ವೆ ಅಂದಾಗ, ಓಹೋ ಆಗಲಿ ಅಂದ್ಬಿಟ್ಟು ಸೀತಾರಾಮಯ್ಯ ಒಪ್ಪಿಗೆ ಸೂಚಿಸಿರ್ತಾರೆ. ಅಷ್ಟರಲ್ಲಿ ಆಂಜನೇಯ ದೇವರ ಗುಡಿಯ ದೊಡ್ಡ ಗಂಟೆ ಢಣ್ ಢಣ್ ಅಂತ ಬಾರಿಸುತ್ತೆ. ಚಂದೂರಯ್ಯ ಮುಗುಳ್ನಗೆಯನ್ನು ನಗುತ್ತಾ ಎಲ್ಲರನ್ನು ಕರುಣಾದ್ರವ ದೃಷ್ಟಿಯಿಂದ ನೋಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಾವು ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಅಂದರೆ ಅಂತ ಸುಶೀಲಮ್ಮ ಹೊರಡಲಿಕ್ಕೆ ಆತುರ ತೋರಿಸಿರ್ತಾರೆ. ಪತ್ನಿಯ ಮಾತಿಗೆ ಪ್ರತಿಯಾಡದೆ ಸೀತಾರಾಮಯ್ಯ ಹೊರಡ್ತಾರೆ. ಗೌಡರು ಕೂಡ ಎದ್ದು ನಿಂತ್ಕೊತಾರೆ. ಮೊದಲೇ ಹೇಳಿಟ್ಟಿದ್ದ ಹಾಗೆಯೇ ಆಳು, ಹಣ್ಣು, ಹೂವು, ಕಾಯಿ ಎಲ್ಲವನ್ನು ತಟ್ಟೆಯಲ್ಲಿ ಇಟ್ಕೊಂಡು ಸಿದ್ಧವಾಗಿ ನಿಂತಿರ್ತಾನೆ. ಎಲ್ಲರೂ ಆಂಜನೇಯ ದೇವರ ಗುಡಿ ಕಡೆಗೆ ಮೌನವಾಗಿ ಬಂದಿರ್ತಾರೆ. ಅಂದರೆ ಇದೆಲ್ಲ ಸೀತಾರಾಮಯ್ಯ ಕಂಡ ಕನಸು. ಬ್ರಾಹ್ಮಣರ ಬೀದಿಯನ್ನು ಸಮೀಪಿಸಿದಾಗ, ನಾನು ಹೋಗಿ ವೆಂಕಪ್ಪ ಅವ್ರನ್ನ ಕರ್ಕೊಂಡು ಬರ್ತೀನಿ ಸ್ವಾಮಿ ಅಂತ ಗೌಡ್ರು ಹೇಳ್ತಾರೆ. ಹಾಗೆ ನಾರಾಯಣ ಶಾಸ್ತ್ರಿಗೂ ಹೇಳಿ ಕಳಿಸಿ ಅವರನ್ನು ಕರೆಸಿ ಅಂತ ಸೀತಾರಾಮಯ್ಯನೂ ಹೇಳಿರ್ತಾರೆ. ಆಗಲಿ ಅಂತ ಹೇಳಿಬಿಟ್ಟು ಗೌಡ್ರು ವೆಂಕಪ್ಪ ಅವ್ರ ಮನೆ ಕಡೆಗೆ ಹೋಗಿರ್ತಾರೆ. ಸೀತಾರಾಮಯ್ಯ ಮತ್ತು ಸುಶೀಲಮ್ಮ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡ ಅರ್ಧ ಗಂಟೆ ನಂತರ ಅಭಿಷೇಕದ ಕೆಲಸ ಪ್ರಾರಂಭ ಆಗಿರುತ್ತೆ. ಅದುವರೆಗೂ ಚಂದೂರಯ್ಯ ಹತ್ತಿರದ ಕೆರೆಯಿಂದ ತಾನೇ ನೀರು ತಗೊಂಡು ಬಂದು ಗರ್ಭಗುಡಿಯನ್ನು ಸ್ವಚ್ಛಗೊಳಿಸಿ ಆಗ ಆಂಜನೇಯ ಸ್ವಾಮಿಯ ವಜ್ರಾಂಗಿಗಳನ್ನೆಲ್ಲ ಬೆಳ್ಳಗೆ ಉಜ್ಜಿ ಹೊರಾಂಗಳವನ್ನು ಚೊಪ್ಟ ಮಾಡೋದ್ರಲ್ಲಿ ನಿರತವಾಗಿರ್ತಾನೆ. ಅವನ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ವೆಂಕಪ್ಪ ಮತ್ತು ನಾರಾಯಣ ಶಾಸ್ತ್ರಿಗಳು ಅಲ್ಲಿಗೆ ಬಂದಿರ್ತಾರೆ. ಅವ್ರ ಹಿಂದೆನೇ ಗೌರಿ ಕೈಯಲ್ಲಿ ಹಣ್ಣು ಕಾಯಿ ತಟ್ಟೆಗಳನ್ನು ತಗೊಂಡು ಗೌಡ್ರು ಕೂಡ ಬಂದಿರ್ತಾರೆ. ಆ ಕ್ಷಣನೇ ಸೀತಾರಾಮಯ್ಯ ನಾರಾಯಣ ಶಾಸ್ತ್ರಿಗಳಿಗೆ ಕಣ್ಸನ್ನೆ ಮಾಡಿರ್ತಾರೆ. ಅದನ್ನು ತಿಳ್ಕೊಂಡು ಶಾಸ್ತ್ರಿಗಳು ಯಾವುದೋ ಕಡೆ ನೋಡೋರು ಹಾಗೆ ಸೂಕ್ಷ್ಮವಾಗಿ ಗೌರಿ ಕಡೆ ತಿರುಗಿ ಅವಳನ್ನೇ ನಿಟ್ಟಿಸ್ತಾ ಕಣ್ಣುರಳಿಸಿ ಯಾವುದೋ ಮಂತ್ರವನ್ನು ತುಟಿ ಆಡಿಸ್ತಾರೆ. ಆದರೆ ಶಬ್ದ ಮಾತ್ರ ಹೊರಗಡೆ ಬರದ ಹಾಗೆ ಅವರು ಅದನ್ನು ಹೇಳ್ಕೊತಾ ಇರ್ತಾರೆ. ಇನ್ನು ಚಂದೂರಯ್ಯ ದೈವೋನ್ಮತ್ತನಾಗಿ ಮಹಾಭಿಷೇಕವನ್ನು ವಿಜೃಂಭಣೆಯಿಂದ ಮಾಡಿರ್ತಾನೆ. ವಜ್ರಾಂಗಿಯನ್ನು ಸ್ವಾಮಿಗೆ ತುಳಸಿರ್ತಾನೆ. ಪುಷ್ಪಾಲಂಕಾರ ಮಾಡಿ ಅರ್ಚನೆಯನ್ನು ಪ್ರಾರಂಭ ಮಾಡಿರ್ತಾನೆ. ಅಷ್ಟರಲ್ಲಿ ಭಜನೆ ಮಂದಿರದ ಯುವಕರು ಗಜಾನನ ಗಜವದನ ಅಂತ ಹೇಳ್ಬಿಟ್ಟು ಹಾಡೋಕ್ಕೆ ಪ್ರಾರಂಭ ಮಾಡಿರ್ತಾರೆ. ಆ ಊರಿನ ಜನರೆಲ್ಲರೂ ಒಬ್ಬೊಬ್ಬರೇ ದೇವಸ್ಥಾನದ ಕಡೆಗೆ ಬರ್ತಾ ಇರ್ತಾರೆ. ಭಜನೆ ಮುಗಿದ ಮೇಲೆ ಒಬ್ಬೊಬ್ಬರು ತಮ್ಮ ತಮ್ಮ ಸರದಿ ಪ್ರಕಾರ ಹಾಡಿ, ಅದರಲ್ಲಿ ವೆಂಕಟಸ್ವಾಮಿ ಅನ್ನೋ ಹುಡುಗ ಎಲ್ಲಿರುವೆ ತಂದೆ ಮಾರುತಿ ಅನ್ನೋ ಒಂದು ಹಾಡನ್ನು ಹಾಡಿ ಜಾಜಿಹಳ್ಳಿಯ ಜನರೆಲ್ಲರನ್ನು ಮುಗ್ಧರಾಗಿರ್ತಾನೆ.
ಗೌರಿ ಕೂಡ ಆ ಹಾಡಲ್ಲಿ ಮೈಮರ್ತಿರ್ತಾಳೆ. ಅರ್ಚನೆ, ನೈವೇದ್ಯ ಇತ್ಯಾದಿ ಎಲ್ಲ ಮುಗಿಸಿದ ಚಂದುರಯ್ಯ ಮಂಗಳಾರತಿ ಮಾಡಕ್ಕೆ ಅಂತ ಕರ್ಪೂರ ಹಚ್ತಾನೆ. ಮುನಿಸ್ವಾಮಿಯ ಪರಿವಾರದ ಡೋಲು ವಾಲಗ ಎಂದಿಗಿಂತ ಇವತ್ತು ವಿಶೇಷ ರೀತಿಯಲ್ಲಿ ಮೊಳಗ್ತಾ ಇರುತ್ತವೆ. ನೆರೆದಿದ್ದ ಜನರೆಲ್ಲರೂ ತಮ್ಮ ಐಹಿಕ ಚಿಂತೆಗಳನ್ನು ಬಿಟ್ಟು ಭಕ್ತಿಭಾವದಿಂದ ಭಗವಂತನನ್ನ ನೋಡ್ತಾ ಇರ್ತಾರೆ. ಸುಶೀಲಮ್ಮ ಕೂಡ ಆಂಜನೇಯ ಸ್ವಾಮಿಯ ದಿವ್ಯ ಮಂಗಳ ಸ್ವರೂಪವನ್ನ ತಮ್ಮ ಕಣ್ಣಲ್ಲಿ ತುಂಬಿಕೊಳ್ಳೋದ್ರಲ್ಲಿ ತಲ್ಲೀನರಾಗಿರ್ತಾರೆ. ಆದರೆ ನಾರಾಯಣ ಶಾಸ್ತ್ರಿಗಳು ಒಂದೇ ಸಮವಾಗಿ ತಮ್ಮ ಓರೆಗಣ್ಣಿನಿಂದ ಗೌರಿ ಕಡೆಗೆ ನೋಡ್ತಾ ಇರ್ತಾರೆ. ಅವಳನ್ನ ಸೀತಾರಾಮಯ್ಯನವರ ಕಾಮಕ್ಕೆ ಬಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಚಂದುರಯ್ಯ ಮಂಗಳಾರತಿ ತಟ್ಟೆ ನಿಂತ್ಕೊಂಡು ಹೊರಗಡೆಗೆ ಬಂದು ಎಲ್ಲರಿಗೂ ಕರ್ಪೂರದ ಜ್ವಾಲೆಯನ್ನು ಕೊಡ್ತಾನೆ. ಅವರೆಲ್ಲರೂ ಸಂಪ್ರದಾಯದ ಹಾಗೇನೆ ಕಣ್ಣಿಗೆ ಅದನ್ನು ಒತ್ಕೊತಾರೆ. ಸೀತಾರಾಮಯ್ಯ ಮತ್ತು ಸುಶೀಲಮ್ಮ 10 ರೂಪಾಯಿ ಬೆಳ್ಳಿಯ ನಾಣ್ಯಗಳನ್ನು ಮಂಗಳಾರತಿ ತಟ್ಟೆಗೆ ಹಾಕ್ತಾರೆ. ಚಂದೂರಯ್ಯ ಎಲ್ಲರಿಗೂ ಮಂಗಳಾರತಿಯನ್ನು ಕೊಟ್ಟು ಮತ್ತೆ ಗರ್ಭಗುಡಿಗೆ ಪ್ರವೇಶ ಮಾಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಸುಶೀಲಮ್ಮ ತಕ್ಷಣ ಅವನ ಪಾದಗಳನ್ನು ಹಿಡಿದು 3 ಬಾರಿ ನಮಸ್ಕರಿಸಿ ಕಣ್ಗೊತ್ಕೊತಾರೆ. ಹಳ್ಳಿಯ ಜನತೆಗೆ ಆ ದೃಶ್ಯ ನೋಡ್ತಾ ನೋಡ್ತಾ ಆಶ್ಚರ್ಯ ಪಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಾಗೆ ಗೌಡ್ರ ಪಕ್ಕದಲ್ಲಿ ನಿಂತಿದ್ದ ಗೌರಿ ಸರಸರ ಅಂತ ಬಂದು ಚಂದುರಯ್ಯನ ಕಾಲದ ಮೇಲೆ ಬಿದ್ದು ಹೊರಳಾಡಕ್ಕೆ ಶುರು ಮಾಡ್ತಾಳೆ. ಮಗಳ ಈ ವರ್ತನೆಯನ್ನು ನೋಡಿ ಏನು ದಿಕ್ಕು ತೋಚದೆ ಗೌಡರು ಆಕಸ್ಮಿಕವಾಗಿ ತಮ್ಮ ದೃಷ್ಟಿಯನ್ನು ನಾರಾಯಣ ಶಾಸ್ತ್ರಿಗಳ ಕಡೆಗೆ ಹೊರಡಿಸಿದಾಗ ಶಾಸ್ತ್ರಿಗಳು ಜೋರಾಗಿ ಗಹಗಹಿಸಿ ನಗುತ್ತಾರೆ. ನೆರೆದಿದ್ದ ಜನಗಳ ದೃಷ್ಟಿ ಈಗ ಶಾಸ್ತ್ರಿಗಳ ಕಡೆಗೆ ತಿರುಗಿರುತ್ತೆ. ಮಂಗಳಾರತಿ ತಟ್ಟೆಯನ್ನು ಕೆಳಗಿಟ್ಬಿಟ್ಟು ಚಂದೂರಯ್ಯ ಗೌರಿ ಭುಜವನ್ನು ಹಿಡಿದು ಮೇಲಕ್ಕೆ ಎಬ್ಬಿಸ್ತಾನೆ. ಶಾಸ್ತ್ರಿಗಳು ಇನ್ನೂ ನಗುತ್ತಾನೆ ಇದ್ದಿದ್ದರಿಂದ ಗೌರಿ ಒಂದು ಕ್ಷಣ ತನ್ನ ದೃಷ್ಟಿಯನ್ನು ಅವರತ್ತ ಹೊರಳಿಸ್ತಾಳೆ. ತಕ್ಷಣ ಭಯಾಕ್ರಾಂತಳಾಗಿ ಬೆಚ್ಚಿ ಗರ್ಭಗುಡಿ ಒಳಗೆ ಓಡಿ ಆಂಜನೇಯ ಸ್ವಾಮಿಯ ಪಾದಗಳ ಕೆಳಗಡೆ ದೊಪ್ಪಂತ ಬೀಳ್ತಾಳೆ. ಅವಳು ಬಿದ್ದಕ್ಕೆ ಆದ ಶಬ್ದವೇನೋ ಅನ್ನೋ ಹಾಗೆ ಗುಡಿ ಅಂಗಳದಲ್ಲಿದ್ದ ದೊಡ್ಡ ಗಂಟೆ ತನ್ನಷ್ಟಕ್ಕೆ ತಾನೇ ಢಣ್ ಢಣ್ ಅಂತ ಶಬ್ದ ಮಾಡೋಕ್ಕೆ ಶುರುವಾಗುತ್ತೆ. ಗರ್ಭಗುಡಿಯಲ್ಲಿ ಗೌರಿ ಬಿದ್ದದ್ದನ್ನು ನೋಡಿದ ಜನತೆ ಅರೆಕ್ಷಣ ಗಂಟೆ ಕಡೆಗೂ ನೋಡ್ತಾರೆ. ಮರುಕ್ಷಣ ಗರ್ಭಗುಡಿಗೆ ಮರಳಿದಾಗ ಅಲ್ಲಿ ಗೌರಿ ಇರೋದೇ ಇಲ್ಲ. ಅವಳಿಗೆ ಬದಲಾಗಿ ಅಲ್ಲಿ ಜಾಜಿಹಳ್ಳಿಯ ಮಲ್ಲಿಗೆ ತೋಟಗಳಲ್ಲಿ ಹರಳಿದ್ದ ಹೂವುಗಳೆಲ್ಲ ಆಂಜನೇಯ ಸ್ವಾಮಿಯ ಕೊರಳಿನವರೆಗೂ ರಾಶಿಯಾಗಿ ನಿಂತಿರುತ್ತೆ. ಜನಗಳಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಗೌರಿ ಗೌರಿ ಅಂತ ಗೌಡರು ಕೂಗ್ತಾ ಇರ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಶಾಸ್ತ್ರಿಗಳು ತಮ್ಮ ವಿಕಟವಾದ ರೀತಿಯಲ್ಲಿ ನಗುತ್ತಾ ನಿಂತಿರ್ತಾರೆ. ಇನ್ನು ಚಂದೂರಯ್ಯ ಗರ್ಭಗುಡಿ ಒಳಗಡೆ ನಡೆದು ಆಂಜನೇಯ ದೇವರ ಕಾಲು ಕಂಬಗಳಿಗೆ ಒರಗಿ ಧ್ಯಾನಾಸಕ್ತನಾಗ್ತಾನೆ. ಕೆಲವು ನಿಮಿಷದಲ್ಲಿ ಶಾಸ್ತ್ರಿಗಳ ನಗು ನಿಂತು ಹೋಗುತ್ತೆ. ಅವರ ಅಂಗಾಂಗಗಳು ಕೂಡ ಚಲಿಸದೆ ಸ್ತಬ್ಧವಾಗಿರುತ್ತೆ. ನಿಧಾನವಾಗಿ ಅವ್ರ ಕಣ್ಣು ಮುಚ್ಕೊಳ್ಳುತ್ತೆ. ಇದೆಲ್ಲವನ್ನು ಜನತೆ ಬೆರಗಿನಿಂದ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ನೋಡಿದ್ಯಾ ಸೀತಾರಾಮ ಅಂತ ಗರ್ಭಗುಡಿಯಿಂದ ಗಡಸು ಕಂಠದಲ್ಲಿ ಮಾತು ಬಂದಿದ್ದು ಎಲ್ಲರಿಗೂ ಕೇಳುತ್ತೆ. ಶಾಸ್ತ್ರಿಗಳ ಕಡೆಗಿದ್ದ ಜನತೆಯ ದೃಷ್ಟಿ ಈಗ ಗರ್ಭಗುಡಿ ಕಡೆಗೆ ಹೊರಡುತ್ತೆ. ಸೀತಾರಾಮಯ್ಯಂಗೆ ಏನು ತೋಚದೆ ಆ ಕಡೆ ನೋಡಿಕೊಂಡು ಗರ್ಭಗುಡಿ ಕಡೆ ತಿರುಗಿ ಕೈ ಮುಚ್ಚಿಕೊಂಡು ಕೈ ಮುಗಿದುಕೊಂಡು ಸ್ವಾಮಿಯನ್ನು ವಿನಮ್ರ ನೋಟದಿಂದ ನೋಡ್ತಾ ಇರ್ತಾರೆ. ಜೋರಾಗಿ ಹ ಅಂತ ಯಾರೋ ಹೊರಗಡೆ ಬಾಗಿಲ ಕಡೆ ನಕ್ಕಂಗೆ ಅನಿಸುತ್ತೆ. ಮತ್ತೆ ಗರ್ಭಗುಡಿಯಿಂದ ಮಾತು ಕೇಳುತ್ತೆ. ಕಣ್ಣೀರು ಹಾಕ್ಬೇಡ ಗೌಡ, ನಿನ್ನ ಮಗಳು ಹೂವಾಗಿದ್ದಾಳೆ, ದೇವಲೋಕ ಸೇರಿದ್ದಾಳೆ, ಅಲ್ಲಿ ನೋಡು, ಅವಳ ಮೇಲೆ ಕಣ್ಣಿಟ್ನಲ್ಲ ಕೆಟ್ಟ ಹುಳು, ಅವನ ಗತಿ ನೋಡು ಅಂತ ಹೇಳ್ಬಿಟ್ಟು ಮಾತು ಮುಗಿಯುವಷ್ಟರಲ್ಲಿ ಜೋರಾಗಿ ಹ ಅಂತ ನಗುವಿನ ಸದ್ದು ಕೇಳುತ್ತೆ. ಶಾಸ್ತ್ರಿಗಳು ನಿಂತಿದ್ದ ಕಡೆಯಿಂದ ಕೇಳುತ್ತಾ ಸದ್ದು. ಎಲ್ಲರೂ ಆ ಕಡೆ ತಿರ್ಕೊಂಡಾಗ ಅಲ್ಲಿ ಶಾಸ್ತ್ರಿಗಳು ಕಾಣಿಸಲ್ಲ. ಅವರಿದ್ದ ಸ್ಥಳದಲ್ಲಿ ಸುರುಳಿ ಸುತ್ತಕೊಂಡು ಮಲಗಿದ್ದ ಒಂದು ಕೊಳಕು ಮಂಡಲ ಹಾವು ಕಾಣಿಸುತ್ತೆ. ಬಿಳಿ ಮಚ್ಚೆ ಇದ್ದ ಕಪ್ಪು ಬಣ್ಣದ ಕೆಟ್ಟ ಹಾವದು. ಜನ ನೋಡ್ತಾನೆ ಅದು ಸುರುಳಿಯನ್ನು ಬಿಚ್ಚಿಕೊಂಡು ಹೊರಗಡೆಗೆ ಹರಿದು ಹೋಗೋಕ್ಕೆ ಪ್ರಾರಂಭ ಆಗುತ್ತೆ. ಇಡೀ ಹಳ್ಳಿನಲ್ಲಿ ತುಂಬ ಒರಟಾದ ರೈತ ಅಂತ ಹೆಸರಾಗಿದ್ದ ಮುನಿಯಪ್ಪ ಅದನ್ನು ಹೊಡಿಲಿಕ್ಕೆ ಅಂತ ಹೋದಾಗ ನಿಲ್ಲು ಹೊಡಿಬೇಡ, ಅದರ ಪಾಡಿಗೆ ಅದು ಹರಿದೋಗುತ್ತೆ ಅಂದ್ಬಿಟ್ಟು ಗರ್ಭಗುಡಿಯಿಂದ ಬಂದ ನುಡಿ ಅವನನ್ನು ತಡೆಯುತ್ತೆ. ತಕ್ಷಣ ಮುನಿಯಪ್ಪ ಕೈ ಜೋಡಿಸ್ಬಿಟ್ಟು ತಲೆಬಾಗಿಸ್ತಾನೆ. ಸೀತಾರಾಮಯ್ಯ ನೋಡಿದ್ಯಾ, ಇದೇ ಗತಿನೇ ನಿನಗೂ ಒದಗಬೇಕಾಗಿತ್ತು. ಆದರೆ ನಿನ್ನ ಹೆಂಡತಿ ಮಾಡಿದ ಪುಣ್ಯ ನಿನ್ನನ್ನು ರಕ್ಷಣೆ ಮಾಡಿದೆ. ಆಕೆಯ ಪುಣ್ಯದ ಫಲವಾಗಿ ನೀನು ಇದುವರೆಗೂ ಸುಖವನ್ನು ಅನುಭವಿಸಿದೆ. ಪಾಪಿಯಾದ ನಿನಗೆ ಆ ಪುಣ್ಯವತಿಯಿಂದಲೇ ಮುಕ್ತಿ ದೊರಿಬೇಕು ಸೀತಾರಾಮ ಅಂತ ಒಳಗಡೆ ಗರ್ಭಗುಡಿಯಿಂದ ಒಂದು ಧ್ವನಿ ಕೇಳಿ ಬರುತ್ತೆ. ಕೈ ಜೋಡಿಸ್ಕೊಂಡು ವಿನಮ್ರವಾಗಿ ನಿಂತಿದ್ದ ಸೀತಾರಾಮಯ್ಯನವರ ಕಾಲುಗಳು ಥರ ನಡುಗ್ತಾ ಇರುತ್ತೆ. ಅವ್ರ ಪಕ್ಕದಲ್ಲಿದ್ದ ಸುಶೀಲಮ್ಮ ಮಾತ್ರ ಕಣ್ಣು ಮುಚ್ಕೊಂಡು ಧ್ಯಾನಾಸಕ್ತರಾಗಿ ಆಂಜನೇಯ ಸ್ವಾಮಿಯ ಕಾಲು ಕೊಂಬಗಳಿಗೆ ಒರಗಿದ್ದ
ಚಂದೂರಯ್ಯ ಆ ಶರೀರವಾಣಿ ನಿಂತ ತಕ್ಷಣ ಎಚ್ಚೆತ್ತಾನೆ, ಎದ್ದು ಬರ್ತಾನೆ. ಬಂದವನೇ ಸುಶೀಲಮ್ಮ ಅವ್ರ ಹತ್ರ ನಿಂತ್ಕೊಂಡು ಅವ್ರ ತಲೆ ಮೇಲೆ ಕೈಯನ್ನು ಆಡಿಸ್ತಾನೆ. ಹಾಗೆ ಸೀತಾರಾಮಯ್ಯನವರ ಭುಜದ ಮೇಲೆ ಕೈ ಆಡಿಸ್ಬಿಟ್ಟು ಗೌಡರ ಹತ್ರಕ್ಕೆ ಬಂದು ಅವರನ್ನು ಸಮಾಧಾನ ಮಾಡೋ ಹಾಗೆ ಮೃದುವಾಗಿ ಬೆನ್ನು ತಟ್ಟಿ ಹೊರಗಡೆ ನಡೀತಾನೆ. ಗುಡಿಯ ಆವರಣವನ್ನು ಬಿಟ್ಟು ಅವನು ಸ್ಮಶಾನದ ಕಡೆಗೆ ಹೋಗೋದು ನೋಡಿ ಜನಕ್ಕೆಲ್ಲ ಗಾಬರಿ ಆಗುತ್ತೆ. ಮುಂದೇನಾಗುತ್ತೋ ಅಂತ ಗೌಡ್ರು ಭಯಪಡ್ತಾರೆ. ಚಂದುರಯ್ಯ ಚಂದುರಯ್ಯ ಅಂತ ಕೂಗ್ತಾ ಅವನ ಹಿಂದೆನೆ ಓಡ್ತಾರೆ. ನಾಯಕನನ್ನು ಅನುಸರಿಸೋ ಸೇನೆ ಹಾಗೆ ಸಹಸ್ರಾರು ಕಂಠಗಳು ಕೂಡ ಚಂದುರಯ್ಯ ಚಂದುರಯ್ಯ ಅಂತ ಕೂಗ್ತಾ ಗೌಡ್ರನ್ನ ಹಿಂಬಾಲಿಸಿರುತ್ತವೆ. ಸೀತಾರಾಮಯ್ಯ ಮತ್ತು ಸುಶೀಲಮ್ಮ ಕೂಡ ಅವ್ರ ಜೊತೆನೆ ಓಡ್ತಾ ಇರ್ತಾರೆ. ಮುಂದೆ ಚಂದೂರಯ್ಯ, ಅವನ ಹಿಂದೆ ಜಾಜಿಹಳ್ಳಿಯ ಜನತೆ, ಆಮೇಲೆ ಸೀತಾರಾಮಯ್ಯ ಮತ್ತು ಸುಶೀಲಮ್ಮ ಎಲ್ಲರೂ ಓಡ್ತಾ ಇರ್ತಾರೆ ಚಂದೂರಯ್ಯನನ್ನ ಹಿಡಿಲಿಕ್ಕೋಸ್ಕರ. ಇದೆಲ್ಲ ಕನಸಿಂದನೇ ಹೇಳ್ತಾ ಇರೋದು. ಇನ್ನೇನು ಅವನ ಹತ್ರಕ್ಕೆ ಬಂದುಬಿಟ್ವಿ, ಇನ್ನೊಂದು ಅರೆಕ್ಷಣದಲ್ಲಿ ಅವನನ್ನು ಹಿಡಿತೀವಿ, ತಡೆದು ನಿಲ್ಲಿಸ್ತೀವಿ ಅಂತ ಜನ ಅಂದ್ಕೊಳ್ಳೋಷ್ಟರಲ್ಲಿ ಸಮೀಪದಲ್ಲಿ ಇದ್ದ ಹಾಗೆ ಕಾಣ್ತಿದ್ದ ಚಂದೂರಯ್ಯ ಎಷ್ಟೋ ಹೆಜ್ಜೆಗಳ ದೂರದಲ್ಲಿ ನಡೀತಾ ಇರ್ತಾನೆ. ಭ್ರಮೆಗೆ ಸಿಲುಕಿದ ಜನತೆ ತಮ್ಮ ಪ್ರಯತ್ನವನ್ನು ಕೈ ಬಿಡದೆ ಒಂದೇ ಸಮವಾಗಿ ಅವನ ಹಿಂದೆ ಓಡ್ತಾ ಇರ್ತಾರೆ. ಆದರೆ ಓಡಿ ಅಭ್ಯಾಸವೇ ಇಲ್ಲದ ಸೀತಾರಾಮಯ್ಯ ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಬಳಲಕ್ಕೆ ಶುರುವಾಗತ್ತೆ. ಅವ್ರಿಗೆ ಸೋತ ಅವರ ಕಾಲುಗಳು ಮುಂದೆ ಅಡಿಯನ್ನಿಡಲಾಗದೆ ನಿಂತಲ್ಲೇ ಕುಸಿಯುತ್ತವೆ. ಸೀತಾರಾಮಯ್ಯ ಕೆಳಗೆ ಉರುಳುತ್ತಾರೆ. ಅವರು ಬಿದ್ದ ರಭಸಕ್ಕೆ ಬೆನ್ನಿಗೆ ಬಲವಾದ ಬೆಟ್ಟು ತಗಲುತ್ತೆ. ನೋವಿಂದ ನರಳುತ್ತಾರೆ. ಸುಶೀಲಾ ಸುಶಿ ಅಂತ ಕೂಗ್ತಾರೆ. ಸುಶೀಲಮ್ಮ ಇವ್ರಿಗಿಂತ ಮುಂದೆ ಓಡ್ತಾ ಇದ್ದಾರೆ. ಏನು ಏನು ನಾನು ಇದೀನಲ್ಲ ಇಲ್ಲಿ ಅಂತ ಆಕೆ ಕೇಳಿದಾಗ, ಇಲ್ಲೇ ಇದೆಯಾ ಸುಶೀಲಾ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಹೇಳ್ತಾರೆ. ನಿದ್ರೆಗಣ್ಣಲ್ಲಿ ತಡವರಿಸ್ತಾ ಕೈ ಚಾಚಿದ ಸೀತಾರಾಮಯ್ಯ ಹುಡುಕ್ತಾ ಇರ್ತಾರೆ. ಸುಶೀಲಮ್ಮ ಅಲ್ಲ, ನಾನು ನಿಮ್ಮ ಮಂಗೈ ಅಂತ ಹೇಳ್ಬಿಟ್ಟು ಮಂಗೈ ಅಮ್ಮಾಳವರ ಕೈಯನ್ನು ಮೆಲ್ಲಗೆ ತನ್ನ ಕೈಯಲ್ಲಿ ಇಟ್ಕೊಂಡು ಮೃದುವಾಗಿ ಅಮಗ್ತಾಳೆ. ಮಂಗೈ ಮಂಗಯ್ಯ ಅಂತ ಹೇಳ್ಬಿಟ್ಟು ಸೀತಾರಾಮಯ್ಯ ಮೆಲ್ಲಗೆ ಕಣ್ಣು ತೆರೀತಾರೆ. ಅಲ್ಲಿಗೆ ಅವ್ರ ಕನಸು ಮುಕ್ತಾಯ ಆಗಿರುತ್ತೆ. ಸ್ವಾಮಿ ನಿಮ್ಗೇನಾದರೂ ಬೇಕಾ ಅಂತ ಮಂಗೈ ಕೇಳ್ತಾಳೆ. ಕುಡಿಯೋಕ್ಕೆ ಸ್ವಲ್ಪ ತಣ್ಣೀರಿದ್ರೆ ಕೊಡು ಅಂತ ಸೀತಾರಾಮಯ್ಯ ಕೇಳ್ತಾರೆ. ತಣ್ಣೀರು ಕುಡಿಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ, ಫ್ಲಾಸ್ಕಲ್ಲಿ ಬಿಸಿನೀರಿದೆ ಕೊಡ್ತೀನಿ ಅಂತ ಆಕೆ ಹೇಳಿದಾಗ, ಬೇಡ ಮಂಗೈ, ನನಗೆ ತಣ್ಣೀರೇ ಬೇಕು, ಡಾಕ್ಟ್ರ್ ಪಥ್ಯ ಇನ್ಮೇಲೆ ನನಗೆ ಬೇಡ ಅಂತ ಸೀತಾರಾಮಯ್ಯ ಹೇಳಿರ್ತಾರೆ. ಹಾಗೆಲ್ಲ ಹೇಳಬೇಡಿ, ಈ ವೇಳೆಯಲ್ಲಿ ಹಠ ಮಾಡಬಾರ್ದು, ಬಿಸಿ ನೀರನ್ನು ಕುಡಿಯಿರಿ ಅಂತ ಆಕೆ ಹೇಳಿದಾಗ, ಸರಿ ನಿನಗೇನು ಇಷ್ಟನೋ ಅದನ್ನೇ ಕೊಡು ಅಂತ ಸೀತಾರಾಮಯ್ಯ ಹೇಳಿರ್ತಾರೆ. ಮಂಗೈ ಸಹಾಯದಿಂದ ಆತ ಹಾಸಿಗೆ ಮೇಲೆ ಎದ್ದು ಕೂತ್ಕೊತಾರೆ. ಆಕೆ ಕೊಟ್ಟ ಬಿಸಿ ನೀರನ್ನು ನಿಧಾನವಾಗಿ ಕುಡಿತಾರೆ. ಆನಂತರ ಮತ್ತೆ ಮಲಗ್ತಾರೆ. ಮಂಗೈ ಹೊತ್ತೆಷ್ಟಾಗಿದೆ ನೋಡ್ತೀಯಾ ಅಂತ ಆತ ಕೇಳಿದಾಗ ಆಕೆ ಅಲಾರಾಮ್ ಗಡಿಯಾರವಿದ್ದ ಗೂಡಿನ ಕಡೆಗೆ ತಿರುಗಿಬಿಟ್ಟು ಸರಿಯಾಗಿ 4 ಗಂಟೆ ಅಂತಾಳೆ. ಹಾಗಾದರೆ ಬೆಳಗಾಗಕ್ಕಿನ್ನೂ ತುಂಬ ಸಮಯ ಇದೆ ಅಂತ ಹೇಳಿದಾಗ ಹ್ಞೂ ಅಂತ ಆಕೆ ಹೇಳ್ತಾಳೆ. ಸರಿ ನೀನು ಮಲ್ಕೊ ಹೋಗು ಅಂತ ಹೇಳಿದಾಗ ನೀವು ಅಂತ ಆಕೆ ಹೇಳ್ತಾಳೆ. ನಾನು ಮಲ್ಗೆ ಇದ್ದೀನಲ್ಲ ಅಂತ ಸೀತಾರಾಮಯ್ಯ ಹೇಳ್ತಾರೆ. ನಾನು ಅಂತ ಕೇಳಿದಾಗ ನೀನು ಮಲ್ಕೊ ಮಂಗೈ ಅಂತ ಹೇಳಿಬಿಟ್ಟು ಸೀತಾರಾಮಯ್ಯ ಹೇಳ್ತಾರೆ. ಎಲ್ಲಿ ಅಂತ ಕೇಳಿದಾಗ ಅವಳ ಪ್ರಶ್ನೆಗೆ ಆತಂಗೇನೂ ಉತ್ತರಿಸೋಕ್ಕಾಗೋದಿಲ್ಲ. ಅವರ ಮನಸ್ಸಿನ ತುಂಬ ಕನಸಿನ ಚಿತ್ರಗಳು ತುಂಬಿಕೊಂಡಿರುತ್ತೆ. ಸುಶೀಲಮ್ಮನವರ ಸೌಮ್ಯವಾದ ಮಂಗಳ ಸ್ವರೂಪವಾದ ಸದ್ದೇ ಇಲ್ಲದೆ ಅರ್ಥವಾಗದಂತಹ ದಿವ್ಯ ಸಂದೇಶವೊಂದನ್ನು ಅದು ಸಾರ್ತಾ ಇರುತ್ತೆ. ಯಾಕೆ ಯೋಚನೆ, ನಾನು ಇಲ್ಲೇ ಈ ಮಂಚದ ಮೇಲೆ ಮಲಗ್ತೀನಿ, ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಆಸೆ ಆಗಿದೆ ಅಂತ ಮಂಗೈ ಹೇಳ್ತಾಳೆ. ಬೇಡ ಮಂಗೈ ಅಂತ ಸೀತಾರಾಮಯ್ಯ ಖಡಾಖಂಡಿತವಾಗಿ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಈಕೆ ಕೇಳಿದಾಗ, ನನಗೆ ತುಂಬ ಆಯಾಸ ಆಗಿದೆ, ನಾನು ಮಾತಾಡಲಾರೆ, ನನಗೆ ವಿಶ್ರಾಂತಿ ಬೇಕು ಅಂತ ಸೀತಾರಾಮಯ್ಯ ಹೇಳ್ತಾರೆ. ಸರಿ ಹಾಗಾದರೆ ಸದ್ದು ಮಾಡ್ದೇ ಮಲಗ್ತೀನಿ ಅಂತ ಆಕೆ ಮತ್ತೆ ಹಾಸಿಗೆ ಮೇಲೆ ಮಲಗಕ್ಕೆ ಬಂದಾಗ, ಇಲ್ಲಿ ಬೇಡ ಮಂಗೈ, ನೀನು ಆ ಬಾಗಿಲ ಹತ್ರ ಹಾಸ್ಕೊಂಡು ಮಲ್ಕೋ, ನನಗೆ ಏಕಾಂತ ಬೇಕು ಅಂತ ಸೀತಾರಾಮಯ್ಯ ಹೇಳ್ತಾರೆ. ಅಂದರೆ ನಾನು ಪಕ್ಕ ಮಲ್ಕೊಂಡ್ರೆ ನಿಮಗೆ ತೊಂದರೆನಾ ಅಂತ ಆಕೆ ಅಸಹನೆಯಿಂದ ಕೇಳ್ತಾಳೆ. ಸುಮ್ಮನೆ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡ ಮಂಗೈ, ನಾನು ಹೇಳಿದ ಹಾಗೆ ಮಾಡು ಅಂತ ಸೀತಾರಾಮಯ್ಯ ಹೇಳ್ತಾರೆ. ಈ ಮಾತಿನಿಂದ ಮಂಗೈಗೆ ಸಿಟ್ಟು ಬರುತ್ತೆ. ಮರು ಮಾತಾಡದೆ ಬಾಗಿಲ ಹತ್ರಕ್ಕೆ ತೆರಳ್ತಾಳೆ. ಹಾಸಿಗೆ ಸುರುಳಿಯನ್ನು ಬಿಚ್ಚಿ ಉರುಳ್ಕೊಳ್ತಾಳೆ. ಆ ಬೆಡ್ಲೈಟು ಆರಿಸ್ಬಿಡು, ದೀಪ ಇದ್ದರೆ ನನಗೆ ಮೈ ಉರಿಯುತ್ತೆ ಅಂತ ಸೀತಾರಾಮಯ್ಯ ಹೇಳ್ತಾರೆ. ಅವರು ಹೇಳಿದಾಗೇ ಆಕೆ ಶಯ್ಯಾಕಿರಣವನ್ನು ಆರಿಸ್ತಾಳೆ, ಮಲ್ಕೊಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.